ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನಿಗೆ ಇವತ್ತೊಂದು ಫೇಸ್ ಮಾಸ್ಕ್ನ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಫೇಸ್ ಮಾಸ್ಕ್ಗೆ ನಾನು ಯಾವ್ಯಾವ ರೀತಿಯಾದಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀನಿ ಮತ್ತು ಇದು ಬಂದು ಫುಲ್ ಆಫ್ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮಾಡುವಂಥ ಒಂದು ಹೋಮ್ ರೆಮಿಡಿ ಆಗಿರುತ್ತೆ. ಸೊ ಲೆಟ್ಸ್ ಬಿಗಿನ್ಸ್ ದಿಸ್ ವಿಡಿಯೋ ನಾವ್. ಸೊ ಫಸ್ಟ್ ಕಂಟೆಂಟ್ ನಾನು ಫಸ್ಟು ಇಂಗ್ರೀಡಿಯೆಂಟ್ ಹಾಕ್ತಾ ಇರೋದು ಇಲ್ಲಿ ಬಂದು ಸೊ ಹಾಫ್ ಸ್ಪೂನ್ ಆಫ್ ಟರ್ಮರಿಕ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಹಾಫ್ ಸ್ಪೂನ್ ಆಫ್ ಆರೆಂಜ್ ಪೀಲ್ ಪೌಡರ್ ಆ್ಯಂಡ್ ಹಾಫ್ ಸ್ಪೂನ್ ನಾನಿಲ್ಲಿ ಸ್ಯಾಂಡಲ್ವುಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರ ಬೇಸ್ ಆಗಿ ನಾನಿಲ್ಲಿ ಕರ್ಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಪೇಸ್ಟ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋದಕ್ಕೆ ಸೊ ಕರ್ಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ಕೂಡ ನಾವು ಒಂದು ಮಿಕ್ಸ್ಚರ್, ಒಂದು ಪೇಸ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಸ್ಕಿನ್ನಿಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರ್ಡನ್ನ ಇಲ್ಲಿ ಬೇಸಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದರೆ ಆಲೋವೆರಾ ಜೆಲ್ ಆರ್ ಸ್ವಲ್ಪ ಆಲ್ಮಂಡ್ ಆಯಿಲ್ ಆರ್ ಕುಂಕುಮಾದಿ ಆಯಿಲ್ನ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಇದಕ್ಕಾಗಿ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದೊಂದು ಪೇಸ್ಟ್, ತಿಕ್ ಪೇಸ್ಟಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಇಲ್ಲಿ ಏನು ನಾನು ಪೇಸ್ಟ್ನ ಇಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನೋ ಸೊ ಅದೇ ಪೇಸ್ಟಿಗೆ ನಾನಿಲ್ಲಿ ಕುಂಕುಮಾದಿ ತೈಲಮ್ ಆಯಿಲ್ ಸಿಗುತ್ತೆ ನಿಮಗೆ, ಇದು ಫಾರ್ ರೇಡಿಯಂಟ್ ಸ್ಕಿನ್ಗೆ ನಾನು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಒಂದು 2 to 3 ಡ್ರಾಪ್ಸ್ ಆಫ್ ನಾನು ಇಲ್ಲಿ ಕುಂಕುಮಾದಿ ತೈಲಮ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮಂಡ್ ಆಯಿಲ್, ನಿಮ್ಗೆ ಆಲ್ಮಂಡ್ ಆಯಿಲ್ ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಸ್ವಲ್ಪ 1-2 ಡ್ರಾಪ್ಸ್ ಆಫ್ ಆಲ್ಮಂಡ್ ಆಯಿಲ್ ಹಾಕ್ಕೊಳ್ಳೋದ್ರಿಂದ ಇದು ಕೂಡ ಅಷ್ಟೇ ಇದರಲ್ಲಿ 6x ವೈಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ ಕೂಡ ನರಿಷ್ಮೆಂಟ್ ಆಗಿ ಮತ್ತು ಇಟ್ಸ್ ಲೈಕ್ ನಮ್ಮ ಸ್ಕಿನ್ ತುಂಬಾ ಆಯಿಲಿ ಸ್ಕಿನ್ ಆಗಿ ಗ್ಲೋಯಿಂಗ್ ಆಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟನ್ನು ನಾವಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನೀವು ಒಂದು ಕನ್ಸಿಸ್ಟೆನ್ಸಿ ಲೈಕ್ ಈ ಥರ ಒಂದು ತಿಕ್ ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಸೊ ಇದು ಮಿಕ್ಸ್ ಮಾಡಿರೋ ಪೇಸ್ಟನ್ನು ನೀವು ಫೇಸಿಗೆ ಅಪ್ಲೈ ಮಾಡಬೇಕು. 15 to 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ಇದರಲ್ಲಿರೋಂಥ ಒಳ್ಳೆ ರಿಸಲ್ಟ್, ನೀವು ನಿಜವಾಗ್ಲೂ ಈ ಒಂದು ಫೇಸ್ ಮಾಸ್ಕ್ನ ಅಪ್ಲೈ ಮಾಡಾದ್ಮೇಲೆ ಒಳ್ಳೆ ರಿಸಲ್ಟ್ನ ಕಾಣ್ಬೋದು. ಆ್ಯಂಡ್ ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನೋ ಅದರದ್ದು ಇಂಪಾರ್ಟೆನ್ಸ್ನ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಟರ್ಮರಿಕ್ ಪೌಡರ್ ಬಂದು ನಮ್ಮ ಸ್ಕಿನ್ನಲ್ಲಿರುವಂಥ ಎಕ್ಸೆಸ್ ಆಯಿಲ್ನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಮತ್ತು ಸ್ಕಿನ್ ಗ್ಲೋಯಿಂಗ್ ಬರೋದಕ್ಕೆ ಯೂಸ್ ಮಾಡಿದ್ದೀನಿ ಟರ್ಮರಿಕ್ ಪೌಡರ್. ಆ್ಯಂಡ್ ಆರೆಂಜ್ ಪೀಲ್ ಪೌಡರ್ ನಾನು ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಇದು ರಿಚ್ ಇನ್ ವೈಟಮಿನ್ ಸಿ ಆಗಿರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಬ್ರೈಟ್ನೆಸ್ ಆಗಿ ಕಾಣೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಸ್ಯಾಂಡಲ್ವುಡ್ ಪೌಡರ್ ಇದು ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ನು ಏನಾಗುತ್ತೆ ಅಂತಂದರೆ ನಮ್ಮ ಇಂಥ ಚಿಕ್ಕ ಏಜ್ ಥರ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ಯಾಂಡಲ್ವುಡ್ ಪೌಡರ್ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತು ಇದರಲ್ಲಿ ಸುಮಾರು ಸ್ಕಿನ್ ರೇಡಿಯನ್ಸ್ ಕಾಣೋದಾಗಿರ್ಬೋದು ಆ್ಯಂಡ್ ಲೈಟನ್ಸ್ ಡಾರ್ಕ್ ಸ್ಪಾಟ್ಸ್, ನಮ್ಮ ಸ್ಕಿನ್ನಲ್ಲಿ ಏನೇ ಇದ್ರೂ ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೂ ಕೂಡ ಇದು ಯೂಸ್ ಆಗುತ್ತೆ. ಆ್ಯಂಡ್ ಕುಂಕುಮಾದಿ ತೈಲಮ್, ನೀವು ಯಾವುದೇ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಕುಂಕುಮಾದಿ ತೈಲಮ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಅವ್ರು ನಿಮ್ಮ ಹತ್ರ ಈ 2 ಆಯಿಲು ಇಲ್ಲ ಅಂತಂದರೆ ಕೋಕೋನಟ್ ಆಯಿಲ್ನು ಕೂಡ ಯೂಸ್ ಮಾಡ್ಬೋದು. ನಾನು ಕರ್ಡ್ ಯೂಸ್ ಮಾಡಿದ್ದೀನಿ. ಕರ್ಡ್ ಬದಲು ನೀವು ಬೇಸ್ ಆಗಿ ಆಲೋವೆರಾ ಜೆಲ್ನು ಕೂಡ ಯೂಸ್ ಮಾಡ್ಬೋದು. ಸೊ ಕುಂಕುಮಾದಿ ತೈಲಮ್ ಬಂದು ನಮ್ಮ ಸ್ಕಿನ್ ತುಂಬಾ ರೇಡಿಯಂಟ್ ಆಗಿ ಮತ್ತು ಗ್ಲೋ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ಮಂಡ್ ಆಯಿಲು ಕೂಡ ಅಷ್ಟೇ. ಸೊ ಈ ಒಂದು ಫೇಸ್ ಮಾಸ್ಕ್ನ ಜಸ್ಟ್ 15 to 20 ಮಿನಿಟ್ಸ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ 20 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ನ ಇದರಲ್ಲಿ ನೀವು ಕಾಣ್ಬೋದು. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಕೊತ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಾನ್ಸೆಪ್ಟ್ ವೀಡಿಯೋಸ್ನ ನಾನು ತೊಗೊಂಬರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.